ಎಂಬಂತೆ ಆ ಮೊನಕೆಯ ತುಂಡನ್ನು ಚೆನ್ನಾಗಿ ತೆಗೆದು ಆ ಗಂಗೆ ನದಿಯಲ್ಲಿ ಹರಿದು ಬಿಸಾಡುತ್ತಾರೆ. ಕಬ್ಬಿಣದ ಚೂರನ್ನು ಸಹ ಅದರಲ್ಲೇ ಬಿಸಾಡಿಬಿಡುತ್ತಾರೆ. ಈ ವಿಚಾರವನ್ನರಿತಂತಹ ಕಣ್ಣು ಮಹರ್ಷಿ ಕುಪಿತಗೊಂಡು ತಮ್ಮ ತಪೋಬಲ ಶಕ್ತಿಯಿಂದ ಹರಿಯುವ ನದಿಯನ್ನೇ ತಡೆಗಟ್ಟಿದ್ದಾರಂತೆ. ಆಗ ಹರಿದಿದ್ದಂತಹ ಒನಕೆಯೆಲ್ಲವೂ ಸಹ ಜವಗೊಂಡು ಬೆಪ್ಪುಗಟ್ಟಿ ಜೊಂಡು ಜೊಂಡಾಗಿ ಆ ಒನಕೆಯ ತುಂಡನ್ನು ಒಂದು ಮೀನು ನುಂಗಿದೆ. ಆ ಮೀನನ್ನು ಹಿಡಿಯಲು ಬಂದಂತಹ ಬೇಟೆಗಾರನು ಬಲೆಗೆಸಿದಾಗ ಆ ಮೀನು ಆ ಬಲೆಗೆ ಸಿಕ್ಕಿ ಅದನ್ನು ಆ ಬೇಟೆಗಾರ ಕಂಡಿದ್ದಾನೆ. ಆ ಒನಕೆಯ ಚೂರನ್ನು ತೆಗೆದುಕೊಂಡು ಬೇಟೆಯಾಡಲು ಬಳಸುವಂತಹ ಬಿಲ್ಲಿಗೆಯಾಗಿ ಉಪಯೋಗಿಸುತ್ತಿದ್ದಾನಂತೆ. ಇದಾದ ಕೆಲವು ದಿವಸಗಳ ನಂತರ ಯಾದವರೆಲ್ಲರೂ ಕೂಡಿ ಗಂಗಾ ನದಿ ತೀರಕ್ಕೆ ವಿಹಾರಕ್ಕೆಂದು ಬಂದಿದ್ದಾರಂತೆ. ಎಲ್ಲರೂ ಸಹ ಮದ್ಯಪಾನವನ್ನು ಮಾಡಿದ್ದಾರೆ. ಮೈಮೇಲೆ ಪ್ರಜ್ಞೆ ಇಲ್ಲದೆ ಕಣ್ಣ ಮಹಾಋಷಿಗಳ ಶಾಪದಿಂದ ಎಲ್ಲರೂ ಸಹ ಒದ್ದಾಡುತ್ತಿದ್ದಾರಂತೆ. ಯಾವ ರೀತಿ ಎಂದರೆ ಎಂಬುದಾಗಿ ನಿಂದಿಸುತ್ತಾ ಒಬ್ಬರಿಗೊಬ್ಬರು ಹೀಯಾಳಿಸುತ್ತಾ ಇವರು ಆ ನದಿಯಲ್ಲಿದ್ದಂತಹ ಜೊಂಡುಗಳನ್ನು ಕೀಳಲು ಮಹರ್ಷಿಗಳ ಶಾಪದ ಫಲದಿಂದ ಆ ಜೊಂಡುಗಳಲ್ಲಿ ಕಿತ್ತಾಡಿಕೊಂಡು ಯಾದವರೆಲ್ಲರೂ ಸಹ ಮರಣವನ್ನು ಹೊಂದಿದರು. ರಮಣ ಗೋವಿಂದ, ಜಾನಕಿ ರಮಣ ಗೋವಿಂದ, ಮೃತರಾತ್ಮಕ್ಕೆ ಶಾಂತಿ ನೀಡಪ್ಪ ಗೋವಿಂದ. ಹರ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ.